ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಕ್ರೆ ಥ್ಯಾಂಕ್ ಯು. ಮಲ್ಲಿ ನೀನೇ ತರೋದಕ್ಕೆ ಹೋದೆ? ಮನೇಲಿ ಅಷ್ಟು ಜನ ಕೆಲ್ಸದವ್ರಿದ್ದಾರೆ, ಯಾರಿಗಾದ್ರೂ ಹೇಳಿದ್ರೆ ಆಗ್ತಿತ್ತಲ್ವಾ? ಯಾಕಕ್ಕರೆ ನಾನ್ ಮಾಡ್ಕೊಂಡ್ ಬಂದ್ರೆ ಹೊಟ್ಟೆಗೆ ಇಳಿಯಕ್ಕಿಲ್ವಾ? ಹೋಗಿ ಅಕ್ಕರೆ, ನನ್ ಸೇವೆ ಮಾಡಕ್ಕೆ ಬಿಡಕ್ಕಿಲ್ಲ ನೀವು. ಮಲ್ಲಿ ಅದ್ ಹಾಗಲ್ಲ. ಮತ್ತೆ ಹೆಂಗೆ ಹೇಳಿ? ಅಲ್ಲ, ನನಗೂ ಹೇಳೋದಕ್ ಬಿಡು. ನೋಡು, ನೀನು ಈ ಮನೆ ಕಿರಿ ಸೊಸೆ, ಅಷ್ಟಲ್ಲದೆ ನೀನು ನನ್ ಮುದ್ದಿನ ತಂಗಿ. ತಾತ ನಿನ್ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನನ್ ಮುದ್ದಿನ ಮಲ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿನ್ ಜವಾಬ್ದಾರಿನ ನನಗ್ ವಹಿಸಿದ್ದಾರೆ. ಹೀಗಿರೋವಾಗ ನೀನೇನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟದಾಗ ನಿನಗೇನಾದ್ರೂ ಆದ್ರೆ ನನ್ ತಾತಂಗೆ ಏನಂತ ಹೇಳಿ, ಹೇಗ್ ಮುಖ ತೋರಿಸ್ಲಿ ಹೇಳು? ಹಬ್ಬಬ್ಬಬ್ಬ ಅಕ್ಕರೆ, ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ಬಿಡ್ಬಿಡಿ. ಆದ್ರೆ ಏನ್ ಗೊತ್ತಾಕರೆ, ನಂಗೆ ಇದೆಲ್ಲ ಮಾಡ್ಬೇಕು ಅಂತ ತುಂಬಾನೇ ಆಸೆ. ಆದ್ರೆ ಏನ್ ಮಾಡ್ಲಿ, ನನ್ಗೆ ಒಡ ಹುಟ್ಟಿದವ್ರು ಯಾರೂ ಇಲ್ಲ ಅಲ್ಲ. ಹುಟ್ತಾ ಬೆಳೀತಾ ಒಬ್ಬೊಬ್ಳೆ ಬೆಳೆದ್ಬಿಟ್ಟೆ. ಅಕ್ಕ ತಂಗಿಯ ಸಂಬಂಧ ಹೇಗಿರುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೆ ಆ ಸ್ಥಾನ ತುಂಬಿದವರು ನೀವು. ಹಳಿ ತಪ್ಪಿದ್ ನನ್ನ ಜೀವನನ ಸರಿ ಮಾಡಿದ್ ನೀವೇ ಅಲ್ವಾ ಅಕ್ಕಾರ? ಅದು ಅಲ್ಲದೆ ನಾನು ಬಸ್ರಿ ಆಗಿದ್ದಾಗ ನನ್ನ ಇಷ್ಟೊಂದು ಸಂದಾಗಿ ನೋಡ್ಕೊಂಡಿದ್ದೀರಾ. ಓ, ನಾನು ನಿನ್ನ ಆಗ ಆ ರೀತಿ ನೋಡ್ಕೊಂಡಿದ್ದಕ್ಕೆ ಈಗ ನೀನ್ ಋಣ ತೀರಿಸ್ತಿದ್ಯಾ? ಅಕ್ಕರೆ, ನೀವು ಋಣಗಿಣ ಅಂತೆಲ್ಲ ಹೇಳ್ಬಿಡಿ. ಋಣ ಎಲ್ಲ ತುಂಬಾನೇ ಸಣ್ಣ ಪದ. ನಿಮ್ ಋಣ ನನ್ಗೆ ಯಾವತ್ತೂ ತೀರ್ಸಕ್ ಆಗಿಲ್ಲ. ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮ ಬಂದು ತೀರ್ಸಕ್ ಆಗಿಲ್ಲ. ಸಾಕ್ ಮಲ್ಲಿ, ಎಷ್ಟಂತ ಹೊಗಳ್ತೀಯ? ಹೋಗ್ಲಿ ನೀನ್ ನನ್ ಅಟ್ಟಕ್ಕೆ ಏರಿಸ್ತಿದ್ಯಾ? ಅಟ್ಟನೂ ಇಲ್ಲ ಚಟ್ಟನೂ ಇಲ್ಲ ಅಕ್ಕರೆ. ಚಟ್ಟನ ಕ್ಷಮಿಸಿ ಅಕ್ಕರೆ, ಬಾಯ್ ತಪ್ಪ ಬಂದ್ಬಿಡ್ತು, ಏನೋ ಅನ್ಕೋಬಿಡಿ. ನಮ್ ನಂತರ ಸಹೋದರಿ ವಾತ್ಸಲ್ಯ ಇದ್ದಂಗೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ನೀವು ನನ್ಗೆ ಹೇಳ್ಬೇಕು. ನೀವು ಕುಂತ ಜಾಗದಿಂದ ಅಲ್ಲಾಡಂಗಿಲ್ಲ, ಅಲ್ಲೇ ಕೂತು ಏಮಲ್ಲಿ ಬಾ ಇಲ್ಲಿ ಅನ್ಬೇಕು. ಯಾಕೆ ಹೇಳ್ತಾ ಇದ್ದೀರಾ? ಏನಿಲ್ಲ, ನಿನ್ ಮಾತ್ ಕೇಳಿ ನಗು ಬಂತು ಅಷ್ಟೇ. ನಗಿ ಎಷ್ಟೇ ಆದ್ರೂ ನಾ ಹಳ್ಳಿಯಿಂದ ಬಂದೋಳಲ್ವಾ, ಅದಕ್ಕೆ ನಾನು ಏನೇ ಮಾತಾಡಿದ್ರು ಒಂದ್ ತಪ್ಕೊಂಡು ಹಿಡಿತಾನೆ ಇರ್ತೀರ. ಅಯ್ಯೋ, ನಿಜವಾಗ್ಲೂ ಆ ರೀತಿ ಏನು ಇಲ್ಲ. ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ಹಾಗಾದ್ರೆ ನೀವ್ ಹಿಂಗೆಲ್ಲ ಮಾಡ್ಬೇಡಿ. ನೀವ್ ಈ ತರ ಎಲ್ಲ ಕ್ಷಮೆ ಕೇಳೋದು ಬಾವರ್ ಏನಾರು ನೋಡ್ಬಿಟ್ರೆ ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ತಾರೆ. ಎಂತ ಒಳ್ಳೆ ಗುಡ್ ನ್ಯೂಸ್ ಕೊಟ್ರಿ ನೀವು ಬೆಳಗ್ಗೆ. ಈಗಲೇ ರೆಡಿಯಾಗಿ ಕೊಡ್ತೀನಿ ನಾನು. ಇದೇ ಖುಷಿಗೆ ಸಂಜೆ ನಿಮ್ಮನ್ನು ಪಾರ್ಟಿ ಕರ್ಕೊಂಡು. ಓಕೆ, ಬಾಯ್. ಸರಿ, ನೀವು ಆರಾಮಾಗಿ ಹಾಲು ಕುಡಿರಿ. ನಾನು ಇವತ್ತು ಮಧ್ಯಾಹ್ನಕ್ಕೆ ಏನಾರ ಸ್ಪೆಷಲ್ ಆಗಿ ಅಡುಗೆ ಮಾಡಿಸ್ತೀನಿ. ಇವನು ಏನಿಲ್ಲ ಮರಿ, ಹೀಗೆ ಒಂದು ಗಾದೆ ಮಾತು ನೆನಪಾಯ್ತು, ಅದಕ್ಕೆ ನಗ್ತಾ ಇದ್ದೆ. ನಿನಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮೊದಲೇ, ಅದು ನನಗಿಂತ ಜಾಸ್ತಿ. ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ತನ್ನ ಬುದ್ಧಿನ ಬಿಡಲ್ಲ ಅಂತಾರಲ್ಲ, ಹಾಗೆ ಇಷ್ಟಕ್ಕೆ ಲಾಯಕ್ ನೀನು. ಈ ಥರ ನಿಮ್ಮ ಮಕ್ಕನ ಚಾಕರಿ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಹೀಗೆ ಬಿದ್ದಿರಬೇಕು. ಚೇಪೆಕಾಯಿ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ ನಿನಗೆ, ನೀಟಾಗಿ ಸೂಟ್ ಆಗುತ್ತೆ. ಹೌದು, ನೀವು ನೆಟ್ಟಗಿದ್ದಿದ್ರೆ, ನೀವು ನನ್ನನ್ನು ಸರಿಯಾಗಿ ನಡ್ಸ್ಕೊಂಡಿದ್ರೆ, ಚೆನ್ನಾಗಿ ನೋಡ್ಕೊಂಡಿದ್ರೆ ಇದೇ ಥರ ಸೇವೆ ಮಾಡ್ತಾ ಇದ್ದೆ. ಇದೇ ಥರ ಏನು ಇದಕ್ಕೂ ಮೇಲ್ ಮಾಡ್ತಾ ಇದ್ದೆ. ಆದರೆ ಏನು ಮಾಡೋದು, ನಿಮಗೆ ನನ್ನ ಸೇವೆಗಿಂತ ಹೊರಗಡೆ ಉರುಳು ಸೇವೆನೇ ಇಷ್ಟ ಅಲ್ವಾ?